ಆತನ ಉಸಿರಲ್ಲಿ ರಾಮನ ನಾಮ, ಆತನ ಹೃದಯದಲ್ಲಿ ಸೀತಾರಾಮ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ಧರ್ಮದ ಶಕ್ತಿ, ಭಕ್ತಿಯ ಶ್ರೇಷ್ಠತೆ. ಇದು ಅಜರಾಮರ ಹನುಮಂತನ ಮಹಾಕಥೆ. ಈ ಭೂಮಿಯಲ್ಲಿ ಶಕ್ತಿಯಿದ್ದವರು ಅನೇಕರು, ಭಕ್ತಿಯಿದ್ದವರು ಕೆಲವರು, ಆದರೆ ಶಕ್ತಿಯ ಜೊತೆಗೆ ಸಂಪೂರ್ಣ ಭಕ್ತಿಯನ್ನು ಹೊಂದಿದ್ದ ಒಬ್ಬನೇ ವೀರ. ಅವನು ಶ್ರೀ ಹನುಮಂತ. ಅಂಜನಾದೇವಿ ತಪಸ್ಸಿನಲ್ಲಿ ಲೀನಳಾಗಿದ್ದಳು. ತನ್ನ ಮಗನು ಲೋಕವನ್ನು ರಕ್ಷಿಸುವ ವೀರನಾಗಬೇಕೆಂದು ಪ್ರಾರ್ಥಿಸಿದಳು. ಪವನ ದೇವನು ಆ ತಪಸ್ಸಿಗೆ ಮೆಚ್ಚಿ ತನ್ನ ಶಕ್ತಿಯ ಅಂಶವನ್ನು ನೀಡಿದನು. ಒಂದು ದಿನ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಹನುಮಂತ ಯೋಚಿಸಿದನು, ಅಮ್ಮ, ಆ ಹಣ್ಣು ತುಂಬಾ ಹೊಳೆಯುತ್ತಿದೆ. ಮಗು ಹನುಮಂತ ಆಕಾಶಕ್ಕೆ ಹಾರಿದನು. ಸೂರ್ಯನತ್ತ ನೇರವಾಗಿ ಹಾರಿದ ವೀರ. ದೇವತೆಗಳು ಬೆಚ್ಚಿಬಿದ್ದರು. ಇಂದ್ರ ದೇವನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು. ಹೀಗೆಯೇ ಜನ್ಮವಾಯಿತೊಬ್ಬ ವಾನರ ಶಿಶು. ಅವನು ಸಾಮಾನ್ಯನಲ್ಲ, ಅವನು ಪವನಪುತ್ರ, ಅವನು ಆಂಜನೇಯ. ಮಗು ಹುಟ್ಟಿದ ಕ್ಷಣದಲ್ಲೇ ಭೂಮಿ ಕಂಪಿಸಿತು, ಆಕಾಶ ಪ್ರಕಾಶಮಾನವಾಯಿತು. ಹನುಮಂತ ಭೂಮಿಗೆ ಬಿದ್ದನು. ಪವನ ದೇವನು ಕೋಪಗೊಂಡನು. ಲೋಕದಲ್ಲಿ ಗಾಳಿ ನಿಂತು ಹೋಯಿತು. ಅಂತಿಮವಾಗಿ ದೇವತೆಗಳು ಕ್ಷಮೆ ಯಾಚಿಸಿದರು. ಹನುಮಂತನಿಗೆ ಅಮರತ್ವ, ಅಪಾರ ಶಕ್ತಿ, ಜ್ಞಾನವನ್ನು ವರವಾಗಿ ನೀಡಿದರು. ಬಾಲ್ಯದಲ್ಲಿ ಶಕ್ತಿಯಿಂದ ಮಸ್ತನಾದ ಹನುಮಂತ ಋಷಿಗಳನ್ನು ಕಿರಿಕಿರಿ ಮಾಡಿದನು. ಅವರು ಶಾಪ ನೀಡಿದರು, ನಿನ್ನ ಶಕ್ತಿಯನ್ನು ನೀನು ಮರೆತು ಬೀಳುತ್ತೀಯಾ? ಅದೇ ಶಾಪ ಭವಿಷ್ಯದಲ್ಲಿ ಲೋಕವನ್ನು ರಕ್ಷಿಸುವ ಸಾಧನವಾಯಿತು. ಹನುಮಂತ ಸಾಮಾನ್ಯ ವಾನರನಂತೆ ಬೆಳೆದನು, ಆದರೆ ಅವನೊಳಗೆ ನಿದ್ರಿಸುತ್ತಿತ್ತು ಅಪಾರ ಶಕ್ತಿ. ಅರಣ್ಯದಲ್ಲಿ ವನವಾಸದಲ್ಲಿದ್ದ ಶ್ರೀರಾಮ ಮತ್ತು ಲಕ್ಷ್ಮಣ. ಸುಗ್ರೀವನ ಆದೇಶದಿಂದ ಹನುಮಂತ ಬ್ರಾಹ್ಮಣ ವೇಷದಲ್ಲಿ ಬಂದನು. ಮೊದಲ ಮಾತಲ್ಲೇ ರಾಮನ ಹೃದಯ ಗೆದ್ದನು. ರಾಮ, ನಿನ್ನಂಥ ಭಕ್ತ ನನಗೆ ಎಂದಿಗೂ ಸಿಕ್ಕಿಲ್ಲ. ಆ ಕ್ಷಣದಲ್ಲೇ ಹನುಮಂತನ ಜೀವನಕ್ಕೆ ಅರ್ಥ ಸಿಕ್ಕಿತು. ಆ ದಿನದಿಂದ ಹನುಮಂತನ ಉಸಿರೇ ರಾಮನ ನಾಮವಾಯಿತು.